ನಾನು ಇದ್ರದ್ದಲ್ಲದೇ ಒಂದು ಸಬ್ಜೆಕ್ಟ್ ನಾನು ರಾಜ್ಯ ಮಟ್ಟದ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಚಿನ್ನ ಸ್ಮಗ್ಲಿಂಗ್ ಆಗ್ತಾ ಇರೋಂಥ ಸಂದರ್ಭ ರಾಜ್ಯದಲ್ಲಿ, ದೇಶದಲ್ಲಿ, ಪ್ರಪಂಚದಲ್ಲಿ ಹೊಸದೇನಲ್ಲ. ಯಾರು ಸ್ಮಗ್ಲಿಂಗ್ ಮಾಡ್ತಾರೆ ಅವ್ರು ಅನುಭವಿಸ್ತಾರೆ. ಆದರೆ ಚಿನ್ನ ಸ್ಮಗಲ್ ಮಾಡಿದಂಥ ವ್ಯಕ್ತಿ ಜೊತೆಗೆ ಕಾಂಗ್ರೆಸ್ಸಿನ ವ್ಯಕ್ತಿಗಳೇ ಗೃಹ ಇಲಾಖೆಯನ್ನು ಒಂದು ರೀತಿಯ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅನ್ನೋಂಥ ನೋವು ನನಗಾಗ್ತಾ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ, ಉಪಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲರೂ ಕೂಡ ಗೃಹ ಸಚಿವರ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ತಪ್ಪಲ್ಲ. ಇಲ್ಲಿ ಗೃಹ ಸಚಿವರು ಏನು ಹೇಳಿದರು, ಉಪಮುಖ್ಯಮಂತ್ರಿಗಳು ಏನು ಹೇಳಿದ್ರು ಬಹಳ ಮುಖ್ಯ. ಉಪಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳ ಮನೆಗೆ ಹೋಗಿ ಬಂದು ಹೇಳ್ತಾರೆ, ಆ ರನ್ಯಾ ಏನು ಸ್ಮಗ್ಲಿಂಗ್ ಮಾಡಿರೋಂಥ ಹೆಣ್ಮಗಳಿದ್ದಾಳೆ ಅವರಿಗೆ 40 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೇನೆ ಅಂತ ಮಾನ್ಯ ಜಿ ಪರಮೇಶ್ವರ್ ಅವರು ನನಗೆ ತಿಳಿಸಿದರು ಅಂತ ನೇರವಾಗಿ ಉಪಮುಖ್ಯಮಂತ್ರಿ ಶಿವಕುಮಾರ್ ಹೇಳ್ತಾರೆ. ಈ ರೀತಿ ಹೇಳಿದಾರಲ್ಲ ಡಿ.ಕೆ. ಶಿವಕುಮಾರು, ಇದಕ್ಕೆ ನೀವೇನು ಹೇಳ್ತೀರಿ ಅಂತ ಪರಮೇಶ್ವರ್ ಕೇಳಿದ್ರೆ ಅವರು ಹೇಳ್ತಾರೆ, ಯಾರು ಹೇಳಿದ್ರು ಅವ್ರಿಗೆ ಕೇಳ್ಕೊಡಿ ಅಂತ. ಇದು ಪರಮೇಶ್ವರು, ಡಿ.ಕೆ. ಶಿವಕುಮಾರ್ ವೈಯಕ್ತಿಕ ವಿಚಾರ ಇದಲ್ಲ. ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳ ಮೇಲೆ ಬಂದಿರೋಂಥ ಆಪಾದನೆ. ಗೃಹ ಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದರೆ ಮುಗಿದೋಗ್ತಿತ್ತು. ಸ್ವತಃ ಗೃಹ ಮಂತ್ರಿಗಳು ಯಾರು ಹೇಳಿದ್ರು ಅವ್ರು ಕೇಳ್ಕೊಳ್ಳಿ ಅಂತಂದರೆ, ಹಾಗಾದರೆ ಇದನ್ನು ಗೃಹ ಮಂತ್ರಿಗಳು 40 ಲಕ್ಷ ರೂಪಾಯಿನ ರನ್ಯಾ ಅವರಿಗೆ ಕೊಟ್ಟಿದ್ದಾರೋ ಇಲ್ಲೋ, ಇಡಿ ಅಧಿಕಾರಿಗಳ ಹತ್ರ ಅದು ಹೇಳಿದಾರೋ ಇಲ್ಲೋ, ಡಿ.ಕೆ. ಶಿವಕುಮಾರ್ ಹೇಳ್ತಿರೋದು ಸತ್ಯವೋ ಅಲ್ವೋ, ಇದು ಇವತ್ತು ಬಹಿರಂಗ ಆಗಬೇಕು. ಕರ್ನಾಟಕ ರಾಜ್ಯದ ಜನ ವೈಯಕ್ತಿಕವಾಗಿ ಪರಮೇಶ್ವರರು, ಡಿ.ಕೆ. ಶಿವಕುಮಾರ್ ಏನೇನು ಮಾತಾಡ್ತಿದ್ದೀರಿ ನಮಗೆ ಸಂಬಂಧ ಇಲ್ಲ. ಗೃಹ ಮಂತ್ರಿ ಸ್ಥಾನವನ್ನು ಒಂದು ರೀತಿಯ ತಪ್ಪಿತಸ್ಥ ಸ್ಥಾನ ನಿಲ್ಲಿಸಿರೋದು ನಿಜಕ್ಕೂ ರಾಜ್ಯದ ಜನರಿಗೆ ತುಂಬ ನೋವಾಗಿದೆ. ಇದನ್ನು ತುಂಬ ಸ್ಪಷ್ಟನೆ ಮಾಡಬೇಕಾದ್ರೆ ಎಂಕ್ವೈರಿ ಏನಾಗುತ್ತೆ, ಇ ಡಿ ಏನು ಹೇಳುತ್ತೆ, ಅದು CBIಗೆ ಹೋಗುತ್ತೋ, ಯಾಕಂದರೆ ಅಂತಾರಾಷ್ಟ್ರೀಯ ಸಮಸ್ಯೆ ಇದು. ರನ್ಯಾ ಬರೀ ಕರ್ನಾಟಕದ ಹೆಣ್ಮಗಳಾಗಿದ್ದರೆ ಇಲ್ಲಿ ಮುಗೀತಿರಲಿಲ್ಲ. ಅವ್ರು ಬೇರೆ ಬೇರೆ ದೇಶದ ಜೊತೆ ಸಂಪರ್ಕ ಇತ್ತು ಅನ್ನೋ ಸುದ್ದಿಗಳೆಲ್ಲ ಬರ್ತಾ ಇದೆ. ಹಾಗಾಗಿ CBIಗೆ ಹೋಗುತ್ತೋ, CBIಗೆ ಹೋಗಲ್ವೋ, ನಾನು ಅದಕ್ಕೆ ವಿವರಕ್ಕೆ ಹೋಗಲ್ಲ. ನಾನು ಇದರ ಪರಮೇಶ್ವರ್ ತಪ್ಪಿತಸ್ಥರು ಹೌದೋ ಅಲ್ಲೋ ಅದನ್ನೂ ಹೇಳಲ್ಲ. ಇವರಿಬ್ಬರು ಸಂಭಾಷಣೆ ಇದೆಯಲ್ಲ, ಗೃಹ ಮಂತ್ರಿ ಸ್ಥಾನದ ಬಗ್ಗೆನೇ ರಾಜ್ಯದ ಜನಕ್ಕೆ ಅವಮಾನ ಅನ್ನೋಕ್ಕಿಂತ ಅನುಮಾನ ಆಗೋಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಇದ್ರ ಬಗ್ಗೆ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರು, ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಇವರು ಇಬ್ಬರು ಜಂಟಿ ಪತ್ರಿಕಾಗೋಷ್ಠಿನಲ್ಲಿ ಏನು ಹೇಳಬೇಕು ಅನ್ನೋದು, ಏನು ಹೇಳಿದ್ದಾರೆ ಅನ್ನೋದನ್ನು ಕ್ಲಿಯರ್ ಮಾಡಬೇಕು. 40 ಲಕ್ಷ ರೂಪಾಯಿ ಸ್ಮಗ್ಲಿಂಗ್ ಬಳಸ್ಕೊಳ್ಳಿ ಅಂತ ಹೇಳಿ ಪರಮೇಶ್ವರ್ ಅವರು ಕೊಟ್ಟಿರಲಿಲ್ಲ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಯಾಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ನಾನು ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ರು, ಅವ್ರೇನು ಹೇಳಿದ್ರು ಅವ್ರಿಗೆ ಕೇಳ್ಕೊಳ್ಳಿ. ಯಾಕೆ ಹೇಳಬೇಕಿತ್ತು? ಉಡುಗೊರೆ ಅವ್ರ ಬಾಯಲ್ಲಿ ಬಂದಿರೋ ಮಾತುಗಳು 25 ಲಕ್ಷ ಒಂದು, 15 ಲಕ್ಷ ಒಂದು, 40 ಲಕ್ಷ. ನೀವು ವಿವರಕ್ಕೆ ನೀವು ಕೆದಕ್ತಾ ಹೋದರೆ ನಾನು ಇನ್ನೂ ಜಾಸ್ತಿ ಹೇಳಬೇಕಾಗತ್ತೆ. ನಾನು ಅದಕ್ಕೋಸ್ಕರ ಗೃಹ ಮಂತ್ರಿಗಳ ಬಗ್ಗೆ ನಾನು ಖಂಡಿತ ಯಾವುದೇ ಆಪಾದನೆ ನೇರವಾಗಿ ಮಾಡ್ತಾ ಇಲ್ಲ. ನೇರವಾಗಿ ಡಿ.ಕೆ. ಶಿವಕುಮಾರ್ ಏನು ಹೇಳಿದ್ದಾರೆ, 40 ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ಅವ್ರನ್ನೇ ಕೇಳ್ಕೊಡಿ ಅಂತ. ಗೃಹ ಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳು ಮಾತಾಡಿರೋದನ್ನು ರಾಜ್ಯ ಜನದ ಮುಂದೆ ತುಂಬ ಸ್ಪಷ್ಟ ಮಾಡಬೇಕು. ನನ್ನ ಜೊತೆಗೂ ಬಹಳ ಸರಿ ಕೆಲಸ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ, ಪರಮೇಶ್ವರ್ ಮಾಡಿದ್ದಾರೆ. ಪರಮೇಶ್ವರ್ ಸಜ್ಜನ ರಾಜಕಾರಣಿ, ಇದರಾಗ ನಂದೇನು ಅನುಮಾನ ಇಲ್ಲ. ನಾನು ಅವ್ರ ಮೇಲೆ ಇದಕ್ಕೂ ಆರೋಪನೂ ಮಾಡ್ತಾ ಇಲ್ಲ. ರಾಜ್ಯ ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಇವರಿಬ್ಬರು ಸಂಭಾಷಣೆ ಏನು ನಡೀತು, ನಿಜಕ್ಕೂ ಕೂಡ 40 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದೀನಿ ಅನ್ನೋದನ್ನೇನಾದ್ರು ಕೂಡ ಪರಮೇಶ್ವರ್ ಅವರು ಡಿ.ಕೆ. ಶಿವಕುಮಾರ್ ಹೇಳಿದ್ರಾ? ಅವರಿಗೆ ಕೇಳ್ಕೊಳ್ಳಿದ ಅರ್ಥ ಏನು? ಗೃಹ ಮಂತ್ರಿ ಸ್ಥಾನವನ್ನು ನೀವು ಒಂದು ರೀತಿಯ ಅತಂತ್ರ ಸ್ಥಿತಿ ದಯವಿಟ್ಟು ತರಬೇಡಿ. ಬಹಳ ಪವಿತ್ರವಾದ ಆ ಒಂದು ಇಲಾಖೆ.
ಆ ಗೃಹ ಮಂತ್ರಿ ಇಲಾಖೆನೇ ತನಿಖೆ ಮಾಡ್ತಾ ಇದೆ, ತನಿಖೆಯಿಂದ ಹೊರಗೆ ಬರುತ್ತೆ, ಅವಾಗ ನೋಡೋಣ. ಆದರೆ ಅವ್ರ ಮೇಲೆ ಇವತ್ತು 40 ಲಕ್ಷ ರೂಪಾಯಿ ಕೊಟ್ಟಿದ್ರಿ ಅಂತ ಅವ್ರು ಹೇಳಿದ್ರು ಅಂತ ಅವ್ರು ಹೇಳೋದು, ಇವರೇ ಕೇಳ್ತೀವಿ ಅವ್ರನ್ನೇ ಕೇಳ್ಕೊಳ್ಳಿ ಅಂತ ಹೇಳಿದ್ದು ಎರಡೂ ಸರಿ ಹೋಗ್ಲಿಕ್ಕಿಲ್ಲ. ಇದನ್ನು ರಾಜ್ಯ ಜನರಿಗೆ ಸ್ಪಷ್ಟ ಮಾಡಬೇಕು ಇಬ್ಬರು ಒಟ್ಟಿಗೆ ಸೇರಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ.